ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಬೆಳಗಿನ ಪ್ರಮೋ ನೋಡಿದಾಗ ರಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿರೋ ವಿಚಾರ ಸ್ವಲ್ಪ ಎಲ್ರಿಗೂ ಶಾಕ್ ಅಂತಾನೆ ಅನ್ಸಿತ್ತು. ಈಗ ಎರಡನೇ ಪ್ರಮೋದಲ್ಲಿ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡುವಾಗ ಕೊಟ್ಟಿರೋ ಕಾರಣ ನೋಡಿದ್ರೆ ದೊಡ್ಡ ಮಟ್ಟದಲ್ಲೇ ವಂಶದ ಕುಡಿ ರಕ್ಷಿತಾ ಹಾಗೂ ಗಿಲ್ಲಿ ಮಧ್ಯ ಕಂದಕ ಏರ್ಪಾಡಾಗೋ ಸಾಧ್ಯತೆ ಇದೆ. ಜೊತೆಗೆ ಒಂದು ಗಂಭೀರವಾದ ವಿಚಾರದ ಬಗ್ಗೆ ಕಾಮಿಡಿ ಮಾಡೋಕೆ ಹೋಗಿ ದೊಡ್ಡ ಮಟ್ಟದ ಅಪಾಯಕ್ಕೆ ಗಿಲ್ಲಿ ಸಿಕ್ಕಾಕೊಳ್ತಾ ಇದಾರ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ. ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಗಿಲ್ಲಿ ಜಾನ್ವಿಗೆ ಉರ್ಸೋಕೋ ಏನೋ ನಾನು ಆಂಕರ್ ಆಗಬೇಕು, ಅದರಲ್ಲೂ ಸವಿರುಚಿ ಅಂತ ಚಿಕ್ಕ ಕಾರ್ಯಕ್ರಮಕ್ಕೆ ಆಂಕರ್ ಆಗೋದು ಬೇಡ, ಅನುಬಂಧ ರೀತಿಯ ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಆಂಕರ್ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಅದನ್ನ ಮುಂದೆ ಇಟ್ಕೊಂಡು ಜಾನ್ವಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಗಿಲ್ಲಿ ಮೇಲೆ ರೊಚ್ಚಿಗೆದ್ದಿರೋ ರಕ್ಷಿತಾ ಇದೇ ಕಾರಣಕ್ಕೆ ನಾಮಿನೇಟ್ ಮಾಡ್ತಾ ನಾವು ಬಿಗ್ ಬಾಸ್ ಮನೆಗೆ ಅದೇ ಕೆಲಸ ಮಾಡಿ ಬಂದಿದೀವಿ. ಅಶ್ವಿನಿ ಮೇಡಮ್ ಯೂಟ್ಯೂಬ್ ಬಗ್ಗೆ ಹೇಳಿದಾಗ ನೀವೇ ಹೇಳಿದ್ರಿ ಯಾವುದು ಕೂಡ ದೊಡ್ಡದು ಚಿಕ್ಕದು ಅಂತ ಇಲ್ಲ ಅಂತ. ಈಗ ನೀವೇ ಒಬ್ಬರ ಪ್ರೊಫೆಷನ್ ಬಗ್ಗೆ ಹೀಗೆ ಹೇಳಿದ್ರೆ ನಿಮ್ಮನ್ನ ಹೇಗೆ ನಂಬೋದು ಅಂತ ಅಬ್ಬರಿಸಿದ್ದಾರೆ. ಇಲ್ಲಿ ಈ ವಿಚಾರದಲ್ಲಿ ಗಿಲ್ಲಿ ಅವರ ರಿಯಾಕ್ಷನ್ಸ್ ನೋಡ್ತಾ ಇದ್ರೆ ಅದು ಯಾವುದೋ ಒಂದು ತುಂಬಾ ಕಾಮಿಡಿ ಮಾಡಿರೋ ಸಂದರ್ಭದಲ್ಲಿ ಆಂಕರಿಂಗ್ ಬಗ್ಗೆ ಹೇಳಿರೋ ಮಾತುಗಳ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ವಿಚಾರ ಮತ್ತು ಅಶ್ವಿನಿ ಅವರ ವಿಚಾರ ಎರಡನ್ನು ಒಂದೇ ತಕ್ಕಡಿನಲ್ಲಿ ಹಾಕಿ ತೂಗಬೇಕಾ ಅನ್ನೋದು ಈ ವಿಚಾರದ ಸಂಪೂರ್ಣ ವಿವರ ತಿಳ್ಕೊಂಡ್ಮೇಲೆ ಹೇಳ್ಬಹುದು. ಇಲ್ಲಿ ಗಿಲ್ಲಿ ಅವರು ತಮಾಷೆ ಮಾಡ್ತಾ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವಕಾಶ ಬೇಕು ಅಂತ ಹೇಳಿರೋದನ್ನ ಅದು ಆಂಕರಿಂಗ್ ಬಗ್ಗೆ ಕೀಳಾಗಿ ಮಾತಾಡಿರೋ ತರ ಜಾನ್ವಿ ಅವರು ತಿರುಚ್ತಾ ಇದಾರ ಅನ್ನೋದನ್ನ ನೋಡ್ಬೇಕಿದೆ. ಕೆಲವು ಹೀರೋಗಳು ಚಿಕ್ಕ ಸಿನಿಮಾಗಳನ್ನ ಬಿಟ್ಟು ದೊಡ್ಡ ಸಿನಿಮಾಗಳಿಗಾಗಿ ಕಾಯ್ತಾರೆ. ಅದು ಸಿನಿಮಾಗ್ ಮಾಡೋ ಅವಮಾನ ಆಗಲ್ಲ, ಅದು ಅವರ ವೈಯಕ್ತಿಕ ಆಯ್ಕೆ ಅಷ್ಟೇ. ಕೆಳಮಟ್ಟದಿಂದ ಹಗಲು ರಾತ್ರಿ ಶ್ರಮ ಪಟ್ಟು ಯಾರ ಸಪೋರ್ಟ್ ಕೂಡ ಇಲ್ಲದೆ ಮೇಲ್ ಬಂದಿರೋ ಗಿಲ್ಲಿ ಇನ್ನೊಬ್ಬರ ಪ್ರೊಫೆಷನ್ ಬಗ್ಗೆ ಕೀಳಾಗಿ ಮಾತಾಡೋಷ್ಟು ದಡ್ಡ ಅಲ್ಲ ಅನ್ನೋದು ನಮ್ಮ ಅನಿಸಿಕೆ. ಇದರ ಕಾಂಟೆಕ್ಸ್ಟ್ ಗೊತ್ತಾದ್ಮೇಲೆ ಮಾತ್ರ ಈ ವಿಚಾರ ಎಷ್ಟು ಸೀರಿಯಸ್ ಹಾಗೂ ಇದರಲ್ಲಿ ಗಿಲ್ಲಿ ಅವರ ತಪ್ಪಿದೆಯಾ, ಇದ್ರೆ ಅದು ಎಷ್ಟರ ಮಟ್ಟಿಗಿದೆ ಅನ್ನೋದು ನಮಗೆ ತಿಳಿಯೋದು. ಇಲ್ಲಿ ಗಿಲ್ಲಿ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲಾನು ನಿಂತಿದೆ. ಇಲ್ಲಿ ರಕ್ಷಿತಾ ಅವರು ಸಿಡಿದೆದ್ದಿರೋದು ಕೂಡ ವ್ಯಾಲಿಡ್ ಅಂತ ಅನಿಸ್ತಾ ಇದೆ. ಇಲ್ಲಿ ಗಿಲ್ಲಿ ಅವರು ಕೊಡೋ ಕಾರಣ ತೂಕವಿಲ್ಲವಾದಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿ ಸೈ ಅಂತ ಅನಿಸ್ಕೊಂಡು ಒಂದು ದೊಡ್ಡ ಹೆಜ್ಜೆಯನ್ನ ಮುಂದೆ ಇಡುವ ರೀತಿ ಆಗುತ್ತೆ. ಗಿಲ್ಲಿ ಅವರು ಕನ್ವಿನ್ಸಿಂಗ್ ಉತ್ತರ ಕೊಟ್ರೆ ರಕ್ಷಿತಾಗೆ ಸೀಸನ್ ನಲ್ಲಿ ಇದು ದೊಡ್ಡ ಡೆಂಟ್ ಕೂಡ ಮಾಡಬಹುದು. ಇದಕ್ಕೆ ನಾವು ಹಲವಾರು ಬಾರಿ ಈ ಹಿಂದೆ ಗಿಲ್ಲಿ ಬಗ್ಗೆ ಈ ವಿಚಾರಕ್ಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದು. ಅವರು ಕಾಮಿಡಿ ಮಾಡೋ ಭರದಲ್ಲಿ ಕೆಲವೊಬ್ಬರ ಪರ್ಸನಲ್ ವಿಚಾರಗಳಿಗೆ, ಈ ರೀತಿ ಒಬ್ಬರ ಪ್ರೊಫೆಷನ್ಗೆ ಸಂಬಂಧಪಟ್ಟ ವಿಚಾರಗಳಿಗೆ ಕಾಮಿಡಿ ಮಾಡಿ ಅನಾವಶ್ಯಕವಾಗಿ ಕಾರಣ ಇಲ್ಲದೆ ತಗಲಾಕೊಳ್ತಾರೆ. ಇದು ಖಂಡಿತ ಅವರಿಗೆ ಬೇಕಾಗಿರಲಿಲ್ಲ. ಇವೆಲ್ಲ ಇಲ್ದೇನೆ ಕಾಮಿಡಿ ಮಾಡಿ ಸೈ ಅನಿಸ್ಕೊಳ್ಬಲ್ಲ ದೈತ್ಯ ಪ್ರತಿಭೆ ಗಿಲ್ಲಿ ಅವರು. ನೋಡೋಣ ಇಲ್ಲಿ ಗಿಲ್ಲಿ ಅವರು ಸರಿನೋ ಅಥವಾ ಅವರ ವಂಶದ ಕುಡಿ ಸರಿನೋ ಅನ್ನೋ ವಿಚಾರನ ತಿಳ್ಕೊಳ್ಳೋಕೆ ಇವತ್ತಿನ ಎಪಿಸೋಡ್ಗೆ ತೀವ್ರ ಕುತೂಹಲದಿಂದ ಕಾಯೋ ಹಾಗೆ ಮಾಡಿದೆ ಈ ಪ್ರಮೋ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.